ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ಸಾರ್ವಕಾಲಿಕವಾಗಿರುವ ಅರಿಶಿಣವು ಕೇವಲ ಒಂದು ಸಾಂಬಾರ ಪದಾರ್ಥವಲ್ಲ, ಅದು ಸಾಕ್ಷಾತ್ ಆರೋಗ್ಯದ ಗಣಿಯಾಗಿದೆ. ಇದನ್ನು ಭಾರತದ ಚಿನ್ನದ ಮೂಲಿಕೆ ಎಂದು ಕರೆಯುವುದು ಅದರ ಬಣ್ಣಕ್ಕಾಗಿ ಮಾತ್ರವಲ್ಲ, ಬದಲಾಗಿ ಅದರಲ್ಲಿ ಅಡಗಿರುವ ಅದ್ಭುತವಾದ ನೈಸರ್ಗಿಕ ಔಷಧೀಯ ಗುಣಗಳಿಗಾಗಿ. ಪ್ರಕೃತಿಯು ನಮಗೆ ನೀಡಿರುವ ಈ ಅಮೂಲ್ಯ ಉಡುಗೊರೆಯ ಆರೋಗ್ಯದಾಯಕ ರಹಸ್ಯಗಳು ನಿಜಕ್ಕೂ ನಮಗೆ ವರದಾನವಾಗಿವೆ. ಅರಿಶಿಣದ ಬಹುಮುಖ್ಯ ಅಂಶವಾದ ಕರ್ಕ್ಯೂಮಿನ್ ಪ್ರಬಲವಾದ ಉರಿಯೂತ ಶಮನಕಾರಿ ಗುಣಗಳನ್ನು ಹೊಂದಿದೆ. ಇದು ದೇಹದಲ್ಲಿನ ದೀರ್ಘಕಾಲದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ದೇಹದ ವಿವಿಧ ಭಾಗಗಳಲ್ಲಿ ಕಾಡುವ ನೋವು ಮತ್ತು ಊತವು ನೈಸರ್ಗಿಕವಾಗಿ ಶಮನಗೊಳ್ಳುತ್ತದೆ. ಅರಿಶಿಣವು ಅತ್ಯುತ್ತಮ ಉತ್ಕರ್ಷಣ ನಿರೋಧಕ ಅಥವಾ ಆಂಟಿಆಕ್ಸಿಡೆಂಟ್ ಆಗಿದ್ದು, ಇದು ಜೀವಕೋಶಗಳ ಹಾನಿಯನ್ನು ತಡೆಯುವ ಮೂಲಕ ನಮ್ಮನ್ನು ದೀರ್ಘಕಾಲ ಯೌವನಯುಕ್ತವಾಗಿಡಲು ಸಹಕರಿಸುತ್ತದೆ. ಇದರ ಸೇವನೆಯು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಗಮನಾರ್ಹವಾಗಿ ಹೆಚ್ಚಿಸಿ, ಸೋಂಕುಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಹೆಚ್ಚಿನ ಬಲವನ್ನು ನೀಡುತ್ತದೆ. ವೈಜ್ಞಾನಿಕವಾಗಿ ಅರಿಶಿಣವು ಮೆದುಳಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಹಾರ್ಮೋನುಗಳನ್ನು ಉತ್ತೇಜಿಸುವ ಮೂಲಕ ಬುದ್ಧಿಶಕ್ತಿಯನ್ನು ಸುಧಾರಿಸಲು ನೆರವಾಗುತ್ತದೆ. ರಕ್ತನಾಳಗಳ ಆರೋಗ್ಯವನ್ನು ಕಾಪಾಡುವ ಮೂಲಕ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಇದು ಅತ್ಯಂತ ಸಹಕಾರಿ. ಅರಿಶಿಣವನ್ನು ಗಾಯಗಳಿಗೆ ಹಚ್ಚುವುದರಿಂದ ಅದರ ನೈಸರ್ಗಿಕ ನಂಜುನಿರೋಧಕ ಅಥವಾ ಆಂಟಿಸೆಪ್ಟಿಕ್ ಗುಣಗಳಿಂದಾಗಿ ಗಾಯಗಳು ಶೀಘ್ರವಾಗಿ ವಾಸಿಯಾಗುತ್ತವೆ. ಕೆಲವು ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಇದರಲ್ಲಿರುವ ಕರ್ಕ್ಯೂಮಿನ್ ಅಂಶವು ಅಪಾಯಕಾರಿ ಕೋಶಗಳ ಬೆಳವಣಿಗೆಯನ್ನು ತಡೆಯುವಲ್ಲಿಯೂ ಸಹಾಯಕವಾಗಿದೆ ಎಂದು ತಿಳಿದುಬಂದಿದೆ. ದೈನಂದಿನ ಜೀವನದಲ್ಲಿ ಅರಿಶಿಣವು ಜೀರ್ಣಕ್ರಿಯೆಗೆ ಪೂರಕವಾಗಿ ಕೆಲಸ ಮಾಡುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡಲು ನೆರವಾಗುತ್ತದೆ. ಅರಿಶಿಣವು ರಕ್ತವನ್ನು ಶುದ್ಧೀಕರಿಸಿ ಚರ್ಮದ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಮುಖಕ್ಕೆ ನೈಸರ್ಗಿಕ ಕಾಂತಿಯನ್ನು ನೀಡಲು ಹೆಸರುವಾಸಿಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಈ ಚಿನ್ನದ ವರ್ಣದ ಮೂಲಿಕೆಯು ಹೊರಗಿನಿಂದ ಮತ್ತು ಒಳಗಿನಿಂದ ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಕಾಯುವ ಒಂದು ಅದ್ಭುತ ನೈಸರ್ಗಿಕ ಕವಚವಾಗಿದೆ. ಅರಿಶಿಣವು ಅಡುಗೆಗೆ ರುಚಿ ನೀಡಿದರೆ ದೇಹಕ್ಕೆ ರೋಗನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಈ ಅದ್ಭುತ ಮೂಲಿಕೆ ನಿಮ್ಮ ನಿತ್ಯದ ಜೀವನದ ಭಾಗವಾಗಿದ್ದರೆ ನಿಮ್ಮ ಅಡುಗೆ ಮನೆಯೇ ನಿಮಗೊಂದು ಪುಟ್ಟ ಆಸ್ಪತ್ರೆ ಇದ್ದಂತೆ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.